ಗೆಜ್ಜೆ ನಾದ ನೀನು ಆಡೋ ಮಾತೆಲ್ಲ ಪಂಚಮ ವೇದ. ಸುಮಾರು ವರ್ಷಗಳ ಹಿಂದೆ ನಮ್ಮ ಅಜಯ್ ರಾವ್ ಹೀರೋ ನನಗೆ, ಸರ್ ನಿಮ್ಮ ಭಾಳ ದೊಡ್ಡ ಫ್ಯಾನು, ನನ್ನ ಹೊಸ ಸಿನಿಮಾ ಡೈರೆಕ್ಟ್ರು, ಒಂದು ಹೆಜ್ಜೆ ಬನ್ನಿ ಸರ್ ರೂಮ್ ಹತ್ರ, ಅವರು ರೂಮ್ ಸ್ಕ್ರಿಪ್ಟ್ ಮಾಡ್ತಿದ್ರು, ಬನ್ನಿ ಅಂತ ಕರ್ಕೊಂಡೋದ್ರು. ಹೋಗಿದ್ದೆ, ನೋಡಿದೆ. ನಾಗರಾಜ್ ಅಂತ ಹುಡುಗ, ಆ ನಾಗರಾಜೇ ಋಷಿ. ಭಾಳ ವರ್ಷಗಳ ನಂತರ ಋಷಿ ಅಂತ ಮಾಡಿಕೊಂಡ್ರು. ಬಹುಶಃ ಋಷಿ ಅಂತ ಮಾಡ್ಕೊಂಡ ಹೆಸರನ್ನ ಬದಲಾಯಿಸ್ಕೊಂಡ ನಂತರ ಬರೆದಿದ್ದ ಅನ್ಸುತ್ತೆ ಒಳಿತು ಮಾಡು ಮನುಷ್ಯ. ಮುಂಚೆ ಸೊ ಬದಲಾದ ಮೇಲೆ ಏನೇನೋ ಬದಲಾಗುತ್ತೆ. ನಾನು ಬದಲಾದರೆ ಭಾಳಷ್ಟು ಬದಲಾಗುತ್ತೆ ನನ್ನ ಸುತ್ತ ಇರುವಂಥದ್ದು ಅಂತ. ಸೊ ಈಗ ಋಷಿ ಬದಲಾಗಿದ್ದಾರೆ. ಬದಲಾದ ಋಷಿನ ನಾಗರಾಜ ಆಗಿದ್ದ ಋಷಿಯಾಗಿ ಬದಲಾಗಿ ಈಗ ನಾಯಕ ನಟನಾಗಿ ಮಾಡ್ತಾ ಇರುವಂಥದ್ದು. ನನಗೆ ವಿಶೇಷವಾಗಿ ಹೇಳಬೇಕಾದ್ದೇನು ಅಂತಂದರೆ, ಒಬ್ಬ ವ್ಯಕ್ತಿ ಏನೆಲ್ಲ ಏಳು ಬೀಳುಗಳ ನಡುವೆ ಕೂಡ ಏನಾದರೂ ಮಾಡಲೇಬೇಕು ಅನ್ನುವ ಹಠ ಛಲ ಹೊತ್ತು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಬಂದರೆ ಕ್ರಮೇಣ ಅದು ಸಿನಿಮಾ ಭಾಳಷ್ಟನ್ನು ಕೊಡ್ತಾ ಹೋಗುತ್ತೆ. ಹಾಗೆ ಸಿನಿಮಾವನ್ನು ಪ್ರೀತಿಸುವ ಯಾರಿಗೇ ಆದರೂ ಅಷ್ಟೇ, ಸಿನಿಮಾ ಮತ್ತೆ ಅವರನ್ನು ಪ್ರೀತಿಸ್ತಾ ಹೋಗುತ್ತೆ. ಆ ನಿಟ್ಟಲ್ಲಿ ಋಷಿನ ನಾವು ಹಾಗೊಂದು ದೃಷ್ಟಾಂತ ಅಂತ ನೋಡಬಹುದು. ಸೊ ಈ ಸಿನಿಮಾಗೆ ಒಳ್ಳೆಯದಾಗಲಿ. ಈಗಾಗಲೇ ಭಾಳಷ್ಟು ಸೋಮಶೇಖರ್ ಅವರು, ಹರಿಕೃಷ್ಣ ಅವರು, ಮಂಜುನಾಥ್ ಸಾವಂತ್ ಅವರು, ಆಮೇಲೆ ಮುಖ್ಯವಾಗಿ ನಳ್ಳಿಕುಂಟೆ ಮಧು ಅವರು, ಹಾಗೆ ಲೋಕಿ ಬಾಯ್, ಎಲ್ಲ ಗೆಳೆಯರೆಲ್ಲ ಸೇರಿಕೊಂಡು ಒಂದು ಹೊಸ ಸಾಹಸಕ್ಕೆ ಹೊರಟಿದ್ದಾರೆ. ಒಬ್ಬರಲ್ಲ ಅಂತ 3-4 ಜನ ಹೀರೋಯಿನ್ಸ್ ಇದ್ದಾರೆ ಸಿನಿಮಾದಲ್ಲಿ. ಸೊ ಏನೋ ಒಂದು ಹೊಸ ವಿಷಯವನ್ನು ಹೇಳಕ್ಕೆ ಹೊರಟರು ಅಂತ ಋಷಿಗೆ ಒಳ್ಳೆಯದಾಗಲಿ. ಒಳಿತು ಮಾಡು ಮನಸ್ಸ ಹಾಡಿನ ಮೂಲಕ ಯಾವುದೇ ಒಂದು ದಶಕದ ಭಾಳ ದೊಡ್ಡ ಹಾಡು ಅಂತ ನಾವು ಯಾವುದಾದ್ರೂ ಹೇಳಿದ್ರೆ, ಆ ಹಾಡುಗಳ ಸಾಲಲ್ಲಿ ದಶಕಗಳ ಕಾಲ ಒಳ್ಳೆಯ ಹಾಡು ಅಂತ ನಿಲ್ಲುವಂಥ ಹಾಡು ಒಳಿತು ಮಾಡು ಮನುಷ್ಯ. ಕೆಲವು ಸಲ ಹೊಟ್ಟೆ ಕಿಚ್ಚು ಬರುತ್ತೆ, ಏನಯ್ಯ ನಮ್ಗೆ ಬರೆಯೋಕ್ಕೆ ಅವಕಾಶ ಸಿಗಲಿಲ್ವ ಇಂಥ ಹಾಡು ಅಂತ. ಹಾಗೆ ಅಷ್ಟು ಭಾಳ ಗಟ್ಟಿಯಾದಂಥ ಸಾಹಿತ್ಯ ಉಳ್ಳಂಥ ಹಾಡು. ತುಂಬ ಜನಕ್ಕೆ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ರಾಜಕಾರಣಿಯು, ಪ್ರತಿಯೊಬ್ಬ ಸರ್ಕಾರಿ ಉದ್ಯೋಗಿ ಅಥವಾ ಪ್ರತಿಯೊಬ್ಬ ಯಾವುದೇ ರಂಗದಲ್ಲಿರುವ ವ್ಯಕ್ತಿಗೆ ಗೊತ್ತಿರುವಂಥ ಹಾಡೋದು. ಹಾಡನ್ನ ಒಂದು ಟ್ರಂಪ್ ಕಾರ್ಡ್ ಆಗಿ ಇಟ್ಕೊಂಡು ಋಷಿ ಬೇರೆ ಬೇರೆ ಕೆಲಸ ಮಾಡ್ತಾನೆ ಬಂದಿದ್ದಾರೆ. ಈಗ ಈ ಸಿನಿಮಾಕ್ಕೆ ಕೈ ಹಾಕಿದ್ದಾರೆ. ಫ್ರಾಡ್ ಋಷಿ, ನಮ್ಮ ವಾಸು ಸರ್ ಹೇಳ್ತಿದ್ರು, ಪ್ರೈಡ್ ಋಷಿ ಆಗಲಿ, ಪ್ರೈಡ್ ಆಗಲಿ ಈ ಸಿನಿಮಾಯಿಂದ ಅಂತ ಹೇಳ್ತಿದ್ರು. ಅವ್ರ ಮಾತನ್ನೇ ನಾನು ಪುನರುಚ್ಚರಿಸ್ತಾ, ಒಳ್ಳೆಯದಾಗಲಿ ಇದಕ್ಕೆ ಫ್ರಾಡ್ ಋಷಿಗೆ. ಮತ್ತು ಈ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ಮಾಡದೇ ಇರುವಂಥ ಕೆಲಸ ಇದು, ಗಮನಿಸ್ಕೋಬೇಕು. ತುಂಬ ಜನ ಕಲಾವಿದರು, ತುಂಬ ಜನ ಟ್ಯಾಲೆಂಟೆಡ್ಡು ಹಾಡುಗಾರರಾಗ್ಬೋದು, ಬರಹಗಾರರಾಗ್ಬೋದು, ಇಂಡಿಪೆಂಡೆಂಟಾಗಿ ಬೆಳೆಯುವ ವೇದಿಕೆಗಳು ಈಗ ಭಾಳಷ್ಟಿದ್ದಾವೆ. ಸೊ ಆ ನಿಟ್ಟಲ್ಲಿ ನಮ್ಮ ಋಷಿ ಆಡಿಯೋ ಅಂತ ಆಡಿಯೋ ಲೇಬಲ್ ಮಾಡ್ಕೊಂಡಿರೋದು, ಅದರ ಮೂಲಕ ತನಗೆ ತೋಚಿದ್ದನ್ನೆಲ್ಲ ಹಾಡು ಮಾಡ್ತಾ ಹೋಗುವಂಥದ್ದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್. ಅದನ್ನು ಹೆಚ್ಚು ಸದಭಿರುಚಿಯ ಹಾಡುಗಳ ಜೊತೆ ಕನ್ನಡ ಜನತೆಗೆ ನಮ್ಮ ಋಷಿ ಆಡಿಯೋ ಕೂಡ ದೊಡ್ಡದಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಈಗ ನಾನೊಂದು ಶೂಟಿಂಗಿಂದ ಓಡಿ ಬಂದಿದ್ದೀನಿ. ಈ ಗಡ್ಡ ಮೀಸೆ ಎಲ್ಲ ತೆಗೆದುಬಿಟ್ಟು ಈಗ ಮತ್ತೆ ಓಡಿ ಹೋಗ್ಬೇಕು. ಹಾಗಾಗಿ ಕ್ಷಮೆ ಕೋರ್ತಾ ನಾನು ಓಡ್ಬಿಡ್ತೀನಿ. ಹಾಂ, ಸರಿ. ಹಾಂ, ಆಗಲಿ. ಮತ್ತೊಮ್ಮೆ ಇಡೀ ತಂಡಕ್ಕೆ ಶುಭವಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.
ಧನ್ಯವಾದಗಳು. ಮೆಜೆಸ್ಟಿಕಲ್ಲಿ ಅವರ ಆಫೀಸು ಅಮರ್ ಟವರ್ಸಲ್ಲಿ ಅಲ್ಲಿ ನಡೀತಾ ಇರಬೇಕಂದಾಗ ನಾನು ಎಲ್ಲರಿಗೂ ತಲೆ ತಿಂತಾಯಿದ್ದೆ. ಹೋಗಿ ಫುಲ್ಲು ನನಗೆ ಕೆಲಸ ಕಲಿಯೋಕ್ಕೇನು ಹೋಗ್ತಾ ಇರಲಿಲ್ಲ. ಆವಾಗ ದರ್ಶನ್ ಅವರು ನನಗೆ ಹೇಳ್ತಾಯಿದ್ರು ಯಾವಾಗಲೂ, ಹೋಗಿ ಗುರುಗಳ ಹತ್ರ ಹೋಗು, ಕೆಲಸ ಕಲಿತೀಯ, ನೀನು ಬರಿತೀಯ ಚೆನ್ನಾಗಿ, ಹೋಗು ಹೋಗು ಅಂತ ಇದ್ದೆ. ನಾನು ಆಯಿತು ಅಂತ ಇದ್ದೆ, ಮತ್ತೆ ಕುಡಿತಾ ಇದ್ದೆ, ಮತ್ತೆ ಇದು ಮಾಡ್ತಾಯಿದ್ದೆ. ಅಲ್ಲಿ ನಿರ್ಮಾಪಕರು ಏನು ಮಾಡಿದ್ರು ಅಂತಂದರೆ, ನನಗೆ ಎಷ್ಟು ಮಾತಾಡಬೇಕೋ ಗೊತ್ತಿಲ್ಲ. ಆ ನಿರ್ಮಾಪಕರು, ಮಗ ಇದು ನೀನು ಒಂದು ಈ ಲೈನ್ ಈ ಥರ ನಾಗೇಂದ್ರ ಪ್ರಸಾದ್ ಅನ್ನೋರು ಬರೆದಿದ್ದಾರೆ ನೋಡು, ಇದು ಟ್ರೈ ಮಾಡು ಅಂತಂದ್ಬಿಟ್ಟು, ಈ ಪ್ರೀತಿಲೇನೋ ಜಾದೂ ಇದೆ, ಸಾರಿ ಈ ಪ್ರೀತಿಲೇನೋ ಜಾದೂ ಇದೆ ಅನ್ನೋ ನನಗೆ ಅದು ಅವಾಗೆಲ್ಲ ವಾಕ್ಮ್ಯಾನು ಕೊಟ್ಬಿಟ್ಟು ನಾನು 15 ದಿವಸ ಟ್ರೈ ಮಾಡಿದೆ. 15 ದಿವಸದಲ್ಲಿ ಒಂದೇ ಒಂದು ಪದ ಕೂಡ ಅದನ್ನು ಅಲ್ಲಾಡ್ಸೋಕ್ಕಾಗಿಲ್ಲ. ಅದು ನಮ್ಮ ಗುರುಗಳ ಶಕ್ತಿ. ಅದೊಂದೇ ಅಂತ ಅಲ್ಲ, ಈ ಪ್ರೀತಿಯಲ್ಲೇನೋ ಜಾದೂ ಇದೆ, ಅದಕ್ಕೆ ಆಲ್ಟರ್ನೇಟ್ ವರ್ಡೇ ಇಲ್ಲ ಅಂದ್ಕೊಂಡೆ. ಅದಾದ ನಂತರ ಅವರು ಹಾಡುಗಳು, ಸುಮಾರು ಹಾಡುಗಳನ್ನ ಕೇಳಿದ್ದೀನಿ. ಇವಾಗ ಜನರಲಾಗಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ನೀನೇ ನನ್ನ ದೈವ ಅಂತ ಕೈಯ ಮುಗಿದರು ಅಂತಂದಾಗ, ಆ ತಾಯಿಗೆ ಎಕ್ಸ್ಟ್ರೀಮ್ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಜಗತ್ತನ್ನು ಸೃಷ್ಟಿಸಿದ ಬ್ರಹ್ಮನೇ ನಿನ್ನ ಕೈ ಮುಗಿತಾರೆ ಅಂದಮೇಲೆ ಅದು ಅಲ್ಟಿಮೇಟ್, ಅದಕ್ಕೆ ಆಲ್ಟರ್ನೇಟ್ ವರ್ಡ್ ಏನು ಇಲ್ಲ ಆ ಥರ. ಆಮೇಲೆ ಇದು ಕಣ್ಣು ಸಲಿಗೆಯಲ್ಲಿ ಇರೋದಂತೂ 4 ವೇದ, ಪ್ರೀತಿ ತಾನೇ ಪಂಚಮ ವೇದ, ಆ ಥರ ಆ ಅವಕಾಶ ಸಿಕ್ತು. ಆಮೇಲೆ ಅವ್ರ ಮೇಲೆ ನಮಗೆ ಕೆಲವು ವ್ಯಕ್ತಿಗಳ ಮೇಲೆ ವಿಶೇಷ ಗೌರವ, ವಿಶೇಷ ಪ್ರೀತಿ ಬರುತ್ತೆ. ಅದಕ್ಕೆ ಕಾರಣ ಅದಕ್ಕೆ ಹುಡ್ಕೊಂಡು ಹೋದ್ರೆ ಸಿಗೋದಿಲ್ಲ. ಅವ್ರನ್ನ ಏನೋ ನಮಗೆ ಇವರಾಗಿರ್ಬೋದು, ಕೆಲವು ವ್ಯಕ್ತಿಗಳಿದ್ದಾರೆ, ದರ್ಶನ್ ಅವರಾಗಿರ್ಬೋದು, ನಮಗೆ ಅವ್ರ ಮೇಲೆ ವಿಶೇಷ ಗೌರವ, ವಿಶೇಷ ಪ್ರೀತಿ. ಅವ್ರ ಒಂದು ಮಾತು ಬೈದ್ರೂ, ಒಂದೇಟು ಹೊಡೆದ್ರೂ ನಮಗೇನು ಬೇಜಾರಾಗಲ್ಲ, ಅಷ್ಟು ಪ್ರೀತಿ ನಮಗೆ ನಮ್ಮ ಗುರುಗಳ ಮೇಲೆ ಇದೆ. ಇವ್ರ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಅವ್ರೇನೋ ಹೇಳಿದ್ರು ನನಗೇನೋ, ಇದು ನಾನು ಹಾಡು ಚೆನ್ನಾಗಿ ಬರೆದಿದ್ದೀನಿ ಅದಕ್ಕೇನೋ ಅಂತ ಏನಂತ. ಆದರೆ ನಾನು ಸುಮಾರು ಸಲ ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಮಾಡಿದ್ದೆ. ನನಗೆ ಅಷ್ಟು ಕನ್ನಡ ಅಷ್ಟು ಓದ್ಕೊಂಡವನಲ್ಲ, ಏನೇ ಸಮಸ್ಯೆ ಇದ್ದಾಗ, ಏನೇ ಒಂದು ಸೊಲ್ಯೂಷನ್ ಕೇಳಬೇಕಂದ್ರೆ ಇವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಫೋನ್ ಮಾಡಿ ಹಿಂಗಲ್ಲಮ್ಮ ಹಿಂಗೆ ಅಂತ ಹೇಳ್ತಾರೆ. ಧನ್ಯವಾದಗಳು. ಆಮೇಲೆ ಇತ್ತೀಚೆಗೆ 4 ತಿಂಗಳಿಂದಗಡೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಅವರು ಫುಲ್ಲು ರಿಜೆಕ್ಟ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ರು. ಪಾಪ ಅವ್ರು ತುಂಬ ಬ್ಯುಸಿ ಇರ್ತಾರೆ, ನಾವೇನು ಬ್ಯುಸಿ ಇಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಬಾಸ್ ಎಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ. ಅವ್ರು ಫುಲ್ಲು ಡೀಪಲ್ಲಿ ಏನೋ ಡಿಸ್ಕಷನ್ ಮಾಡ್ತಾ ಇರಬೇಕಂದಾಗಲೇ ಡಿಸ್ಟರ್ಬ್ ಮಾಡಿದ್ವಿ. ಅವ್ರು ಯಾವತ್ತೂ ಒಂದು ಮಾತು ಕೂಡ ನಮಗೆ ಬೈದಿಲ್ಲ. ಆದರೆ ಅವರು ಪ್ರೀತಿಯಿಂದ, ಆಮೇಲೆ ಎಷ್ಟೋ ಸಲ ಸುಳ್ಳು ಹೇಳಿ ಅವ್ರ ಹತ್ರ ದುಡ್ಡಿಸ್ಕೊಂಡು ಕುಡಿದಿದ್ದೀನಿ, ಅದಕ್ಕೆ ಕ್ಷಮೆ ಇರಲಿ. ಕುಡಿಯೋದು ಬಿಟ್ಟಿದ್ದೀನಿ, ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ಕುಡಿಯೋಲ್ಲ. ಇನ್ನು ಮೇಲೆ ಕುಡಿಯೋ ಸಾಂಗು ಕೂಡ ಮಾಡಲ್ಲ. ಇದರಲ್ಲಿ ಒಂದು ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಆ ಕಾನ್ಸೆಪ್ಟ್ಗೆ. ಇನ್ನು ನೆಕ್ಸ್ಟ್ ನಾನು ಮಾಡೋಕ್ಕೋಗಲ್ಲ. ಅದನ್ನು ಐಶ್ವರ್ಯ ಅಂತ ಹೊಸ ಸಿಂಗರ್ ಆಡ್ತಾಯಿದ್ದಾರೆ, ಅದು ನೆಕ್ಸ್ಟ್ ಅದನ್ನು ರಿಲೀಸ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಇನ್ನೊಂದು ನಾನು ಮಾತು ಹೇಳ್ಬೇಕಂತಂದರೆ, ಈ ಒಂದು ಭೂಮಿ, ಒಂದು ಹಳ್ಳಿ ಸಮೃದ್ಧಿಯಾಗಿರ್ಬೇಕಂದ್ರೆ ಆ ಸುತ್ತಮುತ್ತಲ ಭೂಮಿ ಸಮೃದ್ಧಿಯಾಗಿರ್ಬೇಕಂತೆ. ಚಿತ್ರರಂಗ ಸಮೃದ್ಧಿಯಾಗಿರ್ಬೇಕಂದ್ರೆ ಅಲ್ಲಿ ಬರಹಗಾರರು, ರೈಟರ್ಸ್ ಸಮೃದ್ಧಿಯಾಗಿರಬೇಕು. ಚಿತ್ರರಂಗ ಎಸ್ಪೆಷಲಿ, ವಿಶೇಷವಾಗಿ ಬೇರೆ ಚಿತ್ರರಂಗದ ಬಗ್ಗೆ ಮಾತಾಡೋದು ಬೇಡ, ಕನ್ನಡ ಚಿತ್ರರಂಗದಲ್ಲಿ 99% ರೈಟರ್ಸು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅವರು ತುಂಬ ಕಷ್ಟದಲ್ಲಿದ್ದಾರೆ. ಯಾವುದೋ ಒಂದು ಸಪೋರ್ಟಿಂಗ್ ಆರ್ಟಿಸ್ಟ್ಗೆ ಡೈಲಿ 5 ಲಕ್ಷ ಕೊಡ್ತಾರೆ, ಆದರೆ ಅವರು ತುಂಬ ಕಷ್ಟಪಟ್ಟು ಬರೀತಾರೆ. ಒಂದು ಸಾಂಗಿಂದ, ಗುರುಗಳು ಬರೆದಿರೋಂಥ ಒಂದು ಸಾಂಗಿಂದ ಒಂದು ಸಿನಿಮಾ ಹಿಟ್ಟಾಗಿದ್ದು ಉದಾಹರಣೆ ಇದೆ. ಆದರೆ ಅದೆಲ್ಲ ಯಾರು ಯೋಚನೆ ಮಾಡ್ತಾ ಇಲ್ಲ, ಅದು ಮಾತಾಡೋಷ್ಟು ಇದು ಇಲ್ಲ. ಆದರೆ ಈ ಸಂದರ್ಭ ಬಂತು, ಮಾತಾಡಿದೆ. ಇಷ್ಟು ಬ್ಯುಸಿಯಲ್ಲೂ ಕೂಡ ಬೇರೆ ಶೂಟಿಂಗಲ್ಲಿ ಅವರು, ಆದರೂ ಕೂಡ ನಮ್ಮ ಫ್ರೀ ಮಾಡಿಕೊಂಡು ಬಂದು ನಮ್ಮ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ತುಂಬ ತುಂಬ ಧನ್ಯವಾದಗಳು ಬಾಸ್, ಥ್ಯಾಂಕ್ ಯು. ಇವಾಗ ಬಾಸ್, ಇವಾಗ ರಿಲೀಸ್ ಮಾಡಬೇಡ CD ಅಲ್ವಾ? ಓಕೆ, ಎಲ್ಲ ರೆಡಿ ಮಾಡ್ಕೊಳ್ಳಿ. ಇದು ಒಪ್ಕೊಂಡಿದ್ದಾರೆ, ತುಂಬ ಧನ್ಯವಾದಗಳು. ಈ ಒಂದು ಈವೆಂಟ್ಸ್ ನಡೆಯೋದಕ್ಕೆ ಇದು 3ನೇ ಪ್ರೆಸ್ ಮೀಟು. ಇದಕ್ಕೆಲ್ಲ ಕಾರಣಕರ್ತರು ಬಂದ್ಬಿಟ್ಟು ನಮ್ಮ ST ಸೋಮಶೇಖರ್ ಅವರು, ಮಂಜು ಅವರು, ಮಧು ಅವರು, ಹರಿಕೃಷ್ಣ ಅವರು, ರೀತು ಅವರು, ಸುಮಾರು ಜನ ಇಲ್ಲಿ ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಎಷ್ಟು 2 ಗಂಟೆ 3 ಗಂಟೆ ಆದ್ರೂ ಮಲಗಲ್ಲ ಅವರು. ಎಲ್ಲ ಪೋಸ್ಟ್ಗಳ ಮಾಡ್ತಾರೆ, ಸ್ಟೇಟಸಲ್ಲಿ ಇಡ್ತಾರೆ, ತುಂಬ ಶೇರ್ ಮಾಡ್ತಾರೆ. ತುಂಬ ತುಂಬ ಧನ್ಯವಾದಗಳು. ಯಾರಾದ್ರೂ ನಿರ್ಮಾಪಕರೇ 2 ಮಾತಾಡಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಹೋದ್ಸಲಿ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಇನ್ನೇನು ಮಾತಾಡೋದಿದೆ. ಕಂಟೆಂಟ್ ಚೆನ್ನಾಗಿದೆ ಸರ್. ಕಂಟೆಂಟ್ ಅಂದರೆ ಚೈತ್ರ ಮೇಡಮ್ ಹೇಳಿದ್ರು, ಋಷಿ ಸರ್ ಹೇಳಿದ್ರು, ನಾನು ಸರ್ಗೆ ಹೇಳಿದ್ದೀನಿ, ಕಂಟೆಂಟ್ನ ಮೇಡಮ್ ದಯವಿಟ್ಟು ಯಾರಿಗೂ ಹೇಳೋಕ್ಕಾಗಲ್ಲ, ಇದು ಯಾರಿಗೂ ಹೇಳ್ಬೇಡಿ ಅಂತಲೂ ಹೇಳ್ತಾ ಇದ್ದೀನಿ ಸರ್ಗೆ ಅವಾಗವಾಗ. ಈ ಕಂಟೆಂಟ್ ಏನಂದರೆ ತುಂಬ ಅಷ್ಟು ಒಂದು ನಾವೇನೋ ಒಂದು, ಯಾಕಂದರೆ ಪೆಟ್ಟು ತಿಂದಿರೋ ನಾವು ಈ ಕತೆ ಎಲ್ಲಿ ಲೀಕ್ ಮಾಡಿ ಸುಮ್ಮನೆ ಏನೋ ಗೊತ್ತಾ ಬೇಡ ಸರ್. ದಯವಿಟ್ಟು ಕಂಟೆಂಟ್ನ ಮಾತ್ರ ಯಾರಿಗೂ ಹೇಳ್ಬೇಡಿ. ಸಿನಿಮಾ ಮಾತ್ರ ಟಾಕಿ ಪೋರ್ಷನ್ ಕಂಟಿನ್ಯೂ ಮಾಡಿ ಮುಗಿಸ್ಕೊಂಡು ಒಂದೇ ಸಲ ಬೆಂಗಳೂರಿಗೆ ಬಂದ್ಬಿಡೋಣ ಅಂತ ಹೇಳಿದ್ದೀನಿ ಸರ್.
ಹೆಚ್ಚಿಗೆ ಮಾತಾಡೋಕ್ಕೆ ಇನ್ನೇನಿಲ್ಲ. ಎಲ್ಲ ನಮ್ಮ ಸಾರು, ಆಮೇಲೆ ನಮ್ಮ 4 ಜನ ನಮ್ಮ ಏನಿದೀವೋ ಅವರು, ಈ 4 ಜನ ಹೀರೋಯಿನ್ಗಳು ಎಲ್ಲ ಒಂದು ಬಂಚ್ ಅಂತೀವಲ್ಲ, ಆ ಬಂಚಲ್ಲಿ ಯಾವುದೇ ಒಡಕ್ ಬರ್ದಂಗೆ ಇದೊಂದು ಚಿತ್ರ ಮುಗಿಸ್ಕೊಂಡು ಆಚೆ ಬರ್ಬೇಕನ್ನೋದೇ ನನ್ನ ಕನಸು. ತುಂಬ ದಿವಸದಿಂದ ಇತ್ತು, ಅದು ಈಗ ಈಡೇರ್ತಿದೆ. ಎಲ್ಲರಿಗೂ ನನ್ನ ಧನ್ಯವಾದಗಳು, ನಮಸ್ತೆ. ನಾನು ಇಲ್ಲಿ ಮಾತು ಮುಗಿಸ್ತಾ ಇದ್ದೀನಿ. ಚಿತ್ರದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಋಷಿ ಸರ್ ಅವಕಾಶ ಕೊಟ್ಟಿದ್ದಾರೆ. ನನ್ನ ಪಾತ್ರ ಸ್ವಪ್ನ ಅನ್ನೋ ಪಾತ್ರ ತುಂಬ ಚೆನ್ನಾಗಿದೆ. ಕತೆ ನನಗೆ ಪೂರ್ತಿ ಹೇಳಿಲ್ಲ ಸರ್ರು, ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಅವ್ರ ಮೇಲೂ ನಂಬಿಕೆ ಇಟ್ಟು ಮಾಡ್ತಿದ್ದೀನಿ. ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ. ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೇಳ್ಕೊಳ್ತೀವಿ. ರಾಜೇಶ್ವರಿ ಮಾತಾಡ್ತೀಯಾ? ಆಮೇಲೆ ಬಾಗಲಕೋಟೆ, ಗಂಗಾವತಿ, ಒಂಥರ ವಿಶೇಷ ಲೊಕೇಶನ್, ಭದ್ರಾವತಿ ಲೊಕೇಶನ್ಗಳು ನೋಡಿದ್ದೀವಿ. ಅದಕ್ಕೋಸ್ಕರ ಒಂದು ಶೆಡ್ಯೂಲಲ್ಲಿ ಯಾರೂ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಒಂದು ಶೆಡ್ಯೂಲಲ್ಲಿ ಮಾಡೋದು. ಇದು 3-4 ಶೆಡ್ಯೂಲ್ ಆಗುತ್ತೆ ಸರ್. ಹಾಂ, ಇಶ್ಯೂ ಆಗುತ್ತೆ ಅಂತ ಯಾರೂ ಹೇಳಿಲ್ಲ. ಕಂಟೆಂಟ್ ಇಶ್ಯೂ ಆಗುತ್ತಂತ ಏನಿಲ್ಲ. ಇದು ಆ್ಯಕ್ಚುಲಿ ಇಶ್ಯೂ ಆಗೋಂಥದ್ದು ಏನು ಕಂಟೆಂಟ್ ಏನಿಲ್ಲ, ಇಶ್ಯೂ ಆಗೋಂಥ ಕಂಟೆಂಟ್ ಏನಿಲ್ಲ. ಆದರೆ ಎಂಟರ್ಟೈನ್ಮೆಂಟ್ ಇದೆ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇದೆ. ಅದ್ಭುತ ಸಂದೇಶನ ಬಿಟ್ಟು ಐಟಮ್ ಸಾಂಗ್ ಬರೆದ್ರು ಅದರಲ್ಲಿ ಸಂದೇಶ ಇರುತ್ತೆ. ನಾನು ಸಂದೇಶ ಇಲ್ಲದೆ ಯಾವುದಕ್ಕೂ ಹೋಗಲ್ಲ. ಆ ಸಿನಿಮಾ ನೋಡಿದಾಗ ನೋಡಿ, ಉಳಿತು ಮಾಡೋ ಮನುಷ್ಯ, ನೀ ಇರೋದು 3 ದಿವಸ, ಹಾಡು ಕೇಳಿ ಲಕ್ಷಾಂತರ ಜನ ಬದಲಾಗಿದ್ದಾರೆ. ಖಂಡಿತವಾಗ್ಲಿ ಈ ಹಾಡು ಈ ಸಿನಿಮಾ ನೋಡಿ 4 ಜನ ಬದಲಾದರೂ ಸಂತೋಷ. ತುಂಬ ಸಾರ್ಥಕ ಈ ಸಿನಿಮಾ ಮಾಡೋದಕ್ಕೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಏನು ಹೇಳಿ? ಒಂದು ಲೈನಲ್ಲಿ ಏನು ಹೇಳ್ಬೇಕಂದ್ರೆ, ನಾನು ಆ್ಯಕ್ಚುಲಿ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ ಸರ್. ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ. ಅಲ್ಲಿ ಕ್ಯಾಪ್ಷನ್ ಕೂಡ ಹಾಕಿದೆ, ಅದು ಜಾಗ ಆಗಲ್ಲ ಅಂತ ಅಂದ್ಬಿಟ್ಟು ತೆಗೆದುಬಿಟ್ಟಿದ್ವಿ. ಎಲ್ಲರನ್ನ ಬದಲಾಗಂತ ಹೇಳು ಋಷಿಯೇ, ಮೊದಲು ನೀನು ಬದಲಾಗು ಅಂತ. ಆವಾಗ ಅಲ್ಲಿ ದಿವ್ಯಾ ಆಲೂರವ್ರು ನಿಂತ್ಕೊಂಡು ಇದು ರಾಮಕೃಷ್ಣ ಪರಮಹಂಸರು ಹೇಳಿದ್ದು ಅಂತ ಅವ್ರು ಅವತ್ತು ಹೇಳಿದರು. ಆದರೆ ಅದು ನನಗೆ ಎಷ್ಟು ಅಂತ ಗೊತ್ತಿಲ್ಲ. ನಾನು ಬುಕ್ಸ್ ಎಲ್ಲ ಓದಿ ಬೆಂಗಳೂರು ಲಂಕೇಶ್ ಪತ್ರಿಕೆ ಟ್ಯಾಬ್ಲಾಯ್ಡ್ ಓದೋದು ಬಿಟ್ಟು ಇನ್ಯಾವುದು ನನಗೆ ಅಭ್ಯಾಸ ಇಲ್ಲ. ಅದಕ್ಕೆ ಆ ಥರ ಹೇಳಿದ್ರು. ಫಸ್ಟ್ ನಾವು ಎಲ್ಲರಿಗೂ ಬುದ್ಧಿ ಹೇಳ್ತೀವಿ. ನಾನು ಉಳಿತು ಮಾಡೋ ಮನುಷ್ಯ ಅಂತ ಬರೆದಾಗ ಬಂದು ಎಷ್ಟೋ ಜನ ಕೆಲವರು ಕಾಲು ಮುಗಿಯೋದು, ಸಾರ್ ಎಂಥ ಹಾಡು ಬರೆದಿದ್ರೆ ಸರ್, ನೀವು ದೇವರು, ನೀವು ಆಧುನಿಕ ಸಂತ, ಅದೆಲ್ಲ ಹಂಗೆ ಅಂದಾಗ ಯಾಕೆ ನನಗೆ ಹಿಂಗೆ ಅಂತಾರೆ? ನಾನು ಇಷ್ಟು ತಪ್ಪುಗಳನ್ನ ಮಾಡ್ತಾಯಿದ್ದೀನಿ, ಇಷ್ಟು ಇದು ಮಾಡಿದ್ದೀನಿ ಅಂತ ಅಂದಾಗ, ಇಲ್ಲ ನಾನು ಬದಲಾಗಬೇಕು, ನಾನು ಪೂರ್ತಿ ಬದಲಾಗಬೇಕು, ನನ್ನೊಳಗಡೆನೇ ಒಂದು ಆ ಕತೆ ಉಟ್ಕೊಳ್ತಿಲ್ಲ. ನಾನು ಬದಲಾಗಬೇಕು, ನಾನು ಬದಲಾಗಿ ಮತ್ತೆ ಬೇರೆಯವ್ರಿಗೆ ಬದಲಾಗು ಅಂತ ಹೇಳಬೇಕು. ಆ ಹಾಡನ್ನು ಅಷ್ಟು ಇಷ್ಟಪಟ್ಟಿದ್ದಾರೆ, ಅಷ್ಟೊಂದು ಟ್ರಸ್ಟ್ ಮಾಡಿದ್ದಾರೆ, ಅದನ್ನ ನಂಬಿಕೆ ಇಟ್ಟಿದ್ದಾರೆ ಹಾಡು ಮೇಲೆ. ಈ ಹಾಡು ಬರೆದವನು ದೇವ್ರ ಥರ ನೋಡ್ತಾರೆ. ಆದರೆ ನಾನು ಕೆಲವು ಸಣ್ಣ ಪುಟ್ಟ ತಪ್ಪುಗಳು ತಪ್ಪು ಅಂತಂದರೆ ಬೇಜಾರು ಮಾಡಿದ್ದೀನಿ, ಒಂದೊಂದೇ ತಿದ್ಕೊಂಡು ಬಂದಿದ್ದೀನಿ. ಇವಾಗ ನನ್ನ ಪ್ರಕಾರ ಒಂದು 90% ಬದಲಾಗಿದ್ದೀನಿ ಸರ್. ಈ ಸಿನಿಮಾ ರಿಲೀಸ್ ಆಗೋಷ್ಟಕ್ಕೆ 100%. ಈ ಸಿನಿಮಾ ಮಾಡಬೇಕು ಆ್ಯಕ್ಚುಲಿ ನಾನು ಹೇಳೋ ಪ್ರಕಾರ ನಾನು ದುರಹಂಕಾರವಾಗಿ ಹೇಳ್ಕೊಳ್ತಾ ಇಲ್ಲ. ನಾನು ಯಾರೇ ಪ್ರೊಡ್ಯೂಸರ್ ಹೋಗಿ ಅಪ್ರೋಚ್ ಮಾಡಿದ್ರೆ ಸಿನಿಮಾ ಮಾಡೇ ಮಾಡ್ತಾರೆ. ಈ ಕತೆ ಸುಮ್ಮನೆ ಜನರಲ್ಲಾಗಿ ಸಿಟ್ಟಿಂಗ್ ಅಂದರೆ ಗೊತ್ತು. ಆ ಸಂದರ್ಭದಲ್ಲಿ ಎಷ್ಟೋ ದೊಡ್ಡ ನಿರ್ಮಾಪಕರು ಕೇಳಿದಾಗ ನಾನು ಸೋಲೋ ಮಾಡ್ತೀನಿ ಋಷಿ, ನಾನು ಸೋಲೋ ಆಗಿ ಮಾಡ್ತೀನಿ ಅಂತ ಇವರು ನಿರ್ಮಾಪಕರು, ಇವರು 3 ಕೋಟಿ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡಿ ಇವರು ಸೋತಿದ್ದಾರೆ. ಇವರು ಕೂಡ ಕೇಳಿದ್ರು, ಇಲ್ಲ ನೀನು ಯಾರು ಬೇಡ ಋಷಿ, ಮಾಡೋಣ, ನಾನೇ ಮಾಡ್ತೀನಿ. ಈ ಕತೆ ಮೇಲೆ ಅಷ್ಟು ಕಾನ್ಫಿಡೆಂಟ್ ಇದೆ. ನಾನು ಇದುವರೆಗೂ ಯಾವ ನಿರ್ಮಾಪಕರ ಹತ್ರ ಹೋಗಿ ಕೆಲಸ ಮಾಡಿಲ್ಲ. ನಾನು ಪಾರ್ಟ್ನರ್ ಆಗೇ ಮಾಡೋಕ್ಕಿಷ್ಟ. ಯಾಕಂದರೆ ಬೇರೆಯವ್ರ ಹತ್ರ ಹೋಗಿ ಅದು ಮೊದಲಿಂದ ಅಭ್ಯಾಸ ಇಲ್ಲ. ನಾನು ಚಿತ್ರರಂಗಕ್ಕೆ ನಾನೊಬ್ಬ ಸಾಹಿತಿ, ಯಾರಾದರೂ ನೀನು ಒಳ್ಳೆ ಸಾಹಿತಿ ಅಂದರೆ ನಿಜವಾಗ್ಲೂ ಖುಷಿ ಆಗಲ್ಲ. ನಾನು ಒಳ್ಳೆ ನಿರ್ಮಾಪಕ, ನೀನು ಒಳ್ಳೆ ಸ್ಟ್ರಾಟಜಿ ಮೇಕರ್ ಅಂದರೆ ಖುಷಿ ಆಗುತ್ತೆ. ಯಾಕಂದರೆ ನಾನು ಸತ್ಯವಾಗ್ಲೂ ಹೇಳ್ತೀನಿ, 93-92 ಅಲ್ಲಿ ಬೆಸ್ಟ್ ಸೇಲ್ಸ್ ಮ್ಯಾನ್ ಆಫ್ ದಿ ಇಯರ್ ಹೇಮಾ ಮಾಲಿನಿ ಹತ್ರ ಅವಾರ್ಡ್ ತೊಗೊಂಡಿದ್ದೆ ನಾನು, ಕ್ಯಾಸ್ಪರ್ ಆ್ಯಂಡ್ ಮಸ್ಕಿಟೋ ರೆಪ್ಲೆಂಟ್ಸ್ ತೈನವಾಲಾ ಕೆಮಿಕಲ್ಸಲ್ಲಿ. ಅಂದರೆ ಸೇಲ್ಸ್ ಬಗ್ಗೆ ಅಷ್ಟು. ನಾನು 30 ವರ್ಷದ ಹಿಂದೆಯೇ ಅಮೆಜಾನ್ ಅನ್ನೋ ಕಾನ್ಸೆಪ್ಟ್, ಅವಾಗ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ಆವಾಗಲೇ ಒಂದು ಮನೆ ಒಳಗಡೆ ಸುಮಾರು ಒಂದು ಏರಿಯಾದಲ್ಲಿ ವಿದ್ಯಾನಗರದಲ್ಲಿ ದಾಸಹಳ್ಳಿಯಲ್ಲಿ ಒಂದು 100 ಮನೆ ಇರುತ್ತೆ ಅಂತ ತಿಳ್ಕೊಳ್ಳಿ. 100 ಮನೆಯಲ್ಲಿ ಡೈರೆಕ್ಟು ಮಾರ್ಕೆಟಿಂದ ಅವ್ರಿಗೆ ಐಟಮ್ ಪರ್ಚೇಸ್ ಸೇಲ್, ಅವಾಗಿನ ಕಾನ್ಸೆಪ್ಟ್ ಇರ್ತಾರೆ. ಇವಾಗ ಬಿಡಿ ಅದೆಲ್ಲ ಸಿಲ್ಲಿ ಆಗುತ್ತೆ. ಸೇಲ್ ಮಾಡಿದ ತಕ್ಷಣ ಅಲ್ಲಿ 5 ರೂಪಾಯಿ ಸಿಗುತ್ತೆ ಅಂದರೆ ಇವ್ರಿಗೆ 5 ರೂಪಾಯಿನ ಕೊಡೋದು. ನಿಮಗೆ ಇದರಲ್ಲಿ ಅಂಗಡಿಯಲ್ಲಿ ತೊಗೋಬೇಕಂದ್ರೆ ಹೋಲ್ಸೇಲ್ ರೇಟಲ್ಲಿ ತೊಗೊಂಡು 5.5 ಆಗುತ್ತೆ. ಅದು ತೊಗೊಂಡು ಸರ್ವಿಸ್ ಚಾರ್ಜ್ ಒಂದು ಮನೆಗೆ 100 ರೂಪಾಯಿ ತೊಗೊಂಡ್ರೆ 100 ಮನೆಗೆ 10,000 ರೂಪಾಯಿ ಆಗುತ್ತೆ ಅಂತ ಆವಾಗಲೇ ಕಾನ್ಸೆಪ್ಟ್ ಮಾಡಿದೆ. ಏನೋ ಒಂದು ಲವಲ್ಲಿ ಬಿದ್ದುಬಿಟ್ಟು ಅದು ಆಗಲಿಲ್ಲ. ಇಲ್ಲಾಂದರೆ ಅಮೆಜಾನ್ ಥರ ಇವಾಗಲೂ ಇದಾಗ್ತಾ ಇತ್ತು. ಆ ಥರ ಏನು ಆಗಲಿಲ್ಲ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಲೇಬೇಕು ಸರ್. ಸಿನಿಮಾ ಅಂತಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಲೇಬೇಕು. ಇವಾಗ ನಾವು ಎಷ್ಟೋ ಸಿನಿಮಾಗೆ ಇವರು ಅಷ್ಟೇ, ಇವರು ಒಂದು 3 ಕೋಟಿ ರೂಪಾಯಿ ಖರ್ಚು ಮಾಡಿ 4 ಕೋಳಿ ಕರಂಗ ಅಂತ ಮಾಡಿ ಅದು ಜನಗಳಿಗೆ ಗೊತ್ತಾಗಲಿಲ್ಲ. ಇವಾಗ ಅವರು ಆ್ಯಕ್ಚುಲಿ ಅವ್ರು ಏನೋ ಪಾಪ ಸ್ವಂತ ದುಡ್ಡು ಹಾಕಿದ್ದಕ್ಕೆ ಅವರು ಹೆಂಗೋ ಬಚಾವಾದರು. ಅವ್ರು ಸಾಲಾಗಿಲ್ಲ ಬಡ್ಡಿ ಗಿಡ್ಡಿ ತಂದು ಹಾಕ್ಬಿಟ್ಟಿದ್ರೆ ಊರು ಬಿಡಬೇಕು, ಇಲ್ಲಾಂದರೆ ವಿಷ ಕುಡಿಬೇಕಾಗಿತ್ತು. ಮಾರ್ಕೆಟಿಂಗ್ ಸ್ಟ್ರಾಟಜಿ ಖಂಡಿತವಾಗ್ಲೂ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿನೇ. ಯಾಕೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ದೊಡ್ಡ ಹೀರೋಗಳದ್ದು ಹಾಡು ರಿಲೀಸ್ ಮಾಡಿದ್ರೆ, ಇದೇ ಹಾಡು ರಿಲೀಸ್ ಮಾಡಿದ್ರೆ ಇವತ್ತು ಸಾಯಂಕಾಲ ಅಷ್ಟಕ್ಕೆ 1 ಕೋಟಿ ರೀಚ್, 50 ಲಕ್ಷ ರೀಚ್ ಆಗಿರ್ತಿತ್ತು. ಇವಾಗ ನೋಡಿ ರಿಲೀಸ್ ಆಗಿದೆ ನೋಡಿ, ನಮ್ಮದು 200-300 ವ್ಯೂಸ್ ಬಂದಿರುತ್ತೆ.
ಆ ಥರ. ಅದಕ್ಕೋಸ್ಕರ ನಾವು ಸಿನಿಮಾ ರಿಲೀಸ್ ಆಗೋಷ್ಟಿಗೆ ನಮ್ಮ ಎಲ್ಲ ಸಾಂಗ್ಗಳು ಆಡಿಯನ್ಸ್ಗೆ ರೀಚ್ ಆಗಿರಬೇಕು, ಎಲ್ಲರಿಗೂ ಗೊತ್ತಾಗಿರಬೇಕು. ಆಮೇಲೆ ಅದು ಹಾಡು ಸೂಪರ್ ಆಗಿದೆ ಯಾವ ಸಿನಿಮಾ ಅನ್ನೋಷ್ಟಿಗೆ ಆ ಸಿನಿಮಾ ಥಿಯೇಟ್ರಿಂದ ಖಾಲಿ ಆಗಿರಬಾರ್ದು ಅನ್ನೋ ಉದ್ದೇಶ, ಒಂದೇ ಒಂದು ಉದ್ದೇಶದಿಂದ ನಾವು ಇಲ್ಲಿ ಮೊದಲನೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ, ನಾನು 4ರಿಂದ 5 ಸಾಂಗ್ ಬರುತ್ತೆ, 5 ಸಾಂಗ್ ರಿಲೀಸ್ ಆದಮೇಲೆ ಶೂಟಿಂಗ್ ಹೋಗೋದು ಅಂತ. ಸಿನಿಮಾ ಚೆನ್ನಾಗಿರಬೇಕು, ಹಾಡುಗಳು ಚೆನ್ನಾಗಿರಬೇಕು, ಮೌತ್ ಪಬ್ಲಿಸಿಟಿ ಆಗಬೇಕು. ನೀವು ಎಷ್ಟೇ ನೀವೊಂದು 100 ಕೋಟಿ ಮಾಡಿ, ಒಂದು 10 ಕೋಟಿ ನೀವು ಪಬ್ಲಿಸಿಟಿ ಖರ್ಚು ಮಾಡಿ, ಫಸ್ಟ್ ಡೇ ಮಾರ್ನಿಂಗ್ ಶೋ ಚೆನ್ನಾಗಿಲ್ಲ ಅಂದರೆ ಆ ಸಿನಿಮಾಕ್ಕೆ 10 ಜನನೂ ಇರಲ್ಲ. ನೀವು ಒಂದು ರೇಂಜಿಗೆ ಸಿನಿಮಾ ಇದೆ ಅಂತ ಗೊತ್ತಾಗಿ ಸ್ವಲ್ಪ ಜನ ಬಂದರೂ ಕೂಡ ಆ ಸಿನಿಮಾ ನೋಡಿ ಅವ್ರ ಕಂಟೆಂಟ್ ಇಷ್ಟ ಆದರೆ, ಏನೋ ವಿಭಿನ್ನ ಅನ್ನಿಸ್ರೆ ಖಂಡಿತವಾಗ್ಲೂ ಅದಕ್ಕೆ ಯಾವ ಪಬ್ಲಿಸಿಟಿನೂ ಬೇಕಾಗಿಲ್ಲ. ಮೌತ್ ಪಬ್ಲಿಸಿಟಿ ಒಬ್ಬರಿಂದ ಒಬ್ಬರು ಹೇಳ್ಕೊಂಡು ಹೋದರೆ ಖಂಡಿತವಾಗ್ಲೂ ಅದು ಇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇದು 100 ಕೋಟಿ ರೂಪಾಯಿ ಬಂಡವಾಳ ಅಂತ ಏನು ಹೇಳ್ತಾ ಇದ್ದಾರೆ, ಅದು ನನಗೆ ತುಂಬಾ ಅದ್ರ ಕಂಡ್ರೆ ಭಯ ನನಗೆ. ಇದು ಹೇಳ್ತಿದ್ದೀನಿ, 100 ಕೋಟಿ ರೂಪಾಯಿ ಬಂಡವಾಳ ಹಾಕಿ ತೆಗೆದಂಥ ಚಿತ್ರ ಅಂತೂ ಅಲ್ಲ. ಇದು 100 ಮನಸ್ಸುಗಳ, ಪರಿಶುದ್ಧ ಮನಸ್ಸುಗಳ ಪರಿಶ್ರಮ ಇದರಲ್ಲಿದೆ. ನಾನು ನಿಜವಾಗ್ಲೂ ದುಡ್ಡು ಕೊಟ್ಟರೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ದುಡ್ಡು ಕೊಟ್ಟರೆ ಸಿನಿಮಾ ಮಾಡೋಕ್ಕೆ ಬರೋದೇ ಇಲ್ಲ ನನಗೆ. ದುಡ್ಡೇ ಇರಬಾರ್ದು, ಅದು ಎಲ್ಲರಿಗೂ ಗೊತ್ತಿದೆ, ಕೇಳಿದ್ದು ಸುಳ್ಳಲ್ಲ. ನನಗೆ ದುಡ್ಡು ಇರಬಾರ್ದು, ಒಂದು ಟೆನ್ಷನಲ್ಲಿ ಒಂದು ಸ್ಟ್ರಗಲ್ ಮಾಡಿ ಆ ರೇಂಜಿಗೆ ಸಿನಿಮಾ ಮಾಡಿದ್ರೆ ಇಷ್ಟ ಆಗುತ್ತೆ. ದುಡ್ಡು ಕೊಟ್ಟರೆ ಒಂದು 2 ಕೋಟಿ 3 ಕೋಟಿ ಬಡ್ಜೆಟು 4 ಕೋಟಿ ಕೊಡ್ತೀನಿ ಒಂದು ಸಿನಿಮಾ ಮಾಡಿದರೆ ಖಂಡಿತವಾಗ್ಲೂ ನಾನು ಮಾಡೋಕ್ಕೆ ಬರೋಲ್ಲ. ಇದು ಒಳ್ಳೆ ಸಿನಿಮಾ ಆಗುತ್ತೆ, ಒಳ್ಳೆ ಸಂದೇಶ ಇದೆ, ಒಳ್ಳೆ ಹಾಡು. ಇವಾಗ ಹಾಡು ಕೇಳಿದ್ದೀರ ನೀವು, ಗೊತ್ತಾಗುತ್ತೆ. ಇದು ಫ್ರಾಡ್ ಋಷಿ ಅಂದ ತಕ್ಷಣವೇ ಏನೋ ಡಬಲ್ ಮೀನಿಂಗು ಆ ಥರ ಈ ಥರ ಐಟಮ್ಸ್ ಆ ಥರ ಇರಲ್ಲ. ಖಂಡಿತವಾಗ್ಲೂ ನೀವೇನು ಫ್ರಾಡ್ ಋಷಿ ಅಂತ ಟೈಟ್ಲ್ ನೋಡ್ಕೊಂಡು ಒಳಗಡೆ ಬರ್ತೀರಾ, ನಿಮಗೆ ಬೇರೆ ರೀತಿ ನೋಡಿ. ಆ ಜನಗಳು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಕೊಟ್ಟಾಗ ಅದರಲ್ಲಿ ಏನು ವಿಶೇಷತೆ ಇರಲ್ಲ. ಜನಗಳು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಬೇರೆ ಆಗಿದ್ರೆ ಖಂಡಿತವಾಗ್ಲೂ ಜನಗಳು ಇಷ್ಟಪಡ್ತಾರೆ ಅಂತ. ಒಂದು ವಿಷಯ ಕೇಳ್ತೀನಿ. ಖಂಡಿತವಾಗ್ಲೂ ಇದು ಒಳ್ಳೆಯ ಪ್ರಶ್ನೆ ಸರ್. ಅದು ಬೇಸ್ ಆಗಿರುತ್ತೆ, ತುಂಬ ವೆರಿ ಗುಡ್ ಕ್ವಶನ್. ನಾನು ಎಲ್ಲಿ ರಿವೀಲ್ ಮಾಡಬಾರ್ದು ಅಂದ್ಕೊಂಡಿದ್ದೆ. ಖಂಡಿತವಾಗ್ಲೂ ಅದು ಬೇಸ್ ಇರುತ್ತೆ, ಒಳಿತು ಮಾಡೋ ಮನುಷ್ಯ ಬೇಸ್ ಇರುತ್ತೆ. ಅದನ್ನು ಬಿಟ್ಟು ಇನ್ನು ಎಲ್ಲರೂ ಹೇಳ್ತಾರೆ ಅದು ಎಕ್ಸ್ಟ್ರೀಮ್ ಲೆವೆಲ್ ಅಂತ. ಆ ಲೆವೆಲ್ ಬಿಟ್ಟು ನಾನು ಇನ್ನೇನು ಬೇರೆ ಮಾಡಿದ್ರು ಕೂಡ ಅದಕ್ಕೆ ಕಂಪೇರ್ ಮಾಡ್ತಾರೆ. ಖಂಡಿತವಾಗ್ಲೂ ಅದ್ರ ಛಾಯೆ ಇದರಲ್ಲಿ ಇರುತ್ತೆ ಸರ್. ಯಾರು ಮೇಕಪ್ಪು ಎಲ್ಲರಿಗ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಇಲ್ಲಿ ಮೇಕಪ್ ಬಂದ್ರೇ ಕವರ್ ಮಾಡೋದು ಕ್ಯಾಮ್ರಾ. ಮೇಕಪ್ ಇದ್ದರೆ ಸಿನಿಮಾದಲ್ಲಿ ನೀವು ಮೇಕಪ್ ಇರಲ್ಲ, ಬೇರೆ ಥರನೇ ಇರುತ್ತೆ ಸಿನಿಮಾ ನೋಡಿ ಖಂಡಿತವಾಗ್ಲೂ. ಇವಾಗ ನಾನು ಇದು ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ ಕಾಣಲಿ ಅಂತ ನಮ್ಗೆ ಇದು ಹೋಗ್ದ ತಕ್ಷಣ ಇಮಿಡಿಯೇಟ್ ನಮ್ಗೆ ಇದೆಲ್ಲ ಬಟ್ಟೆ ಎಲ್ಲ ಇಷ್ಟ ಇಲ್ಲ. ನಾವು ಕೇಳಿ ಎಲ್ಲರೂ ಗೊತ್ತಿದೆ, ನಾವು ಇಷ್ಟು ದಿವಸ ಅಲ್ಲಿ ಯಾವ ಸಂಡೇ ಮಾರ್ಕೆಟಲ್ಲಿ 150 ರೂಪಾಯಿ ಶರ್ಟು ಆ ಥರ ಆಗ್ತಾ ಇರೋರು ಇವಾಗ ಇದು ಮತ್ತೆ ಇಮಿಡಿಯೇಟಾಗಿ ಯಾವಾಗ ತಾನೇ ಬಿಚ್ಚಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಇದೆಲ್ಲ ಈ ಸಿನಿಮಾಗೋಸ್ಕರ ಏನು ಮಾಡಬೇಕು, ಕಾನ್ಸೆಪ್ಟ್ಗೋಸ್ಕರ ಏನು ಮಾಡಬೇಕು, ಪ್ರೆಸ್ ಮೀಟಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ. ಹೇಳಿ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಎಲ್ಲ ಟೀಮೆಲ್ಲ ಸೇರಿಕೊಂಡು ನೀವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಹೀರೋಯಿನ್ನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತನ ಏನೋ ಗೊತ್ತಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಫ್ರಾಡ್ ಋಷಿ, ಒಬ್ಬ ಹೀರೋ ಡೈರೆಕ್ಟ್ರು ತನ್ನನ್ನು ತಾನೇ ಫ್ರಾಡ್ ಅಂತ ಹೇಳ್ಕೊಂಡು ಜನರಿಗೆ ಏನು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಹೋಗಿದ್ದಾರೆ ಅನ್ನೋ ಕುತೂಹಲ ನನಗೂ ಸಹ ಇದೆ. ಈ ಸಿನಿಮಾದ ಒಂದು ಭಾಗ ಆಗ್ತಾ ಇರೋದಕ್ಕೆ, ಒಂದು ಮುಖ್ಯವಾದ ಪಾತ್ರವನ್ನು ನಾನು ಅಭಿನಯಿಸ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ. ಕತೆ ನಾನಂತೂ ಹೇಳಲ್ಲ. ಋಷಿ ಸರ್ ಹೇಳ್ತಾರೋ ಇಲ್ಲ ಅದು ನನಗೆ ಗೊತ್ತಿಲ್ಲ, ಅದು ನನಗೆ ಬೇಡ. ಆದರೆ ಕತೆ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಒಂಥರ ಎಂಟರ್ಟೈನ್ಮೆಂಟ್ ಪ್ಲಸ್ ಕಂಟೆಂಟ್ ಎರಡೂ ಸಹ ಇದೆ. ಯಾವ ಭಾಷೆಗೂ ಸಹ ಈಗ ಕನ್ನಡ ಸಿನಿಮಾಗಳು ಕಡಿಮೆ ಇಲ್ಲ. ರಾಷ್ಟ್ರ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಕನ್ನಡ ಸಿನಿಮಾಗಳು ಇವತ್ತು ಹೆಸರು ಮಾಡ್ತಾ ಇದೆ. ಒಳ್ಳೆ ಕಂಟೆಂಟ್ಗಳು ಬರ್ತಾ ಇದೆ. ಸೊ ಆ ಒಂದು ಸಾಲಿನಲ್ಲಿ ನಮ್ಮ ಫ್ರಾಡ್ ಋಷಿ ಕೂಡ ಸೇರುತ್ತೆ ಅನ್ನೋ ಎಲ್ಲ ನಂಬಿಕೆನೂ ನನಗಿದೆ. ಯಾಕಂದರೆ ಕಂಟೆಂಟ್ ಆ ಥರ ಇದೆ. ತುಂಬ ಎಂಟರ್ಟೈನ್ಮೆಂಟ್ ಸಹ ಇದೆ. ತುಂಬ ಜನ ಒಳ್ಳೆ ಕ್ಯಾರೆಕ್ಟರ್ಗಳು ಇದೆ, ಒಳ್ಳೆ ಆರ್ಟಿಸ್ಟ್ ಇದ್ದಾರೆ. ಕೆಲವ್ರು ಬಂದಿಲ್ಲ ಅನಿಸುತ್ತೆ, ಅದು ಮೋಸ್ಟ್ಲಿ ಸಸ್ಪೆನ್ಸ್ ಇಡ್ತಾರೋ ಏನೋ ಗೊತ್ತಿಲ್ಲ. ಅವರ ಹೆಸರುಗಳು ಕೇಳಿನೇ ನನಗಂತೂ ಎಕ್ಸೈಟ್ಮೆಂಟ್ ಆಯಿತು. ಇವ್ರ ಕೈಲಿ ಮಾಡಿಸ್ತಿದ್ದೀರಾ, ಸಖತ್ತಾಗಿರುತ್ತೆ ಬಿಡಿ ಸರ್ ಅಂತ. ಸೊ ಅಷ್ಟು ಚೆನ್ನಾಗಿತ್ತು. ಋಷಿ ಸರ್ ಅಫ್ಕೋರ್ಸ್ ಒಂದು ಸಾಹಿತಿಯವರು. ಅವರ ಹಾಡು ಯಾರಿಗೆ ತಾನೇ ಗೊತ್ತಿಲ್ಲ, ಯಾರು ತಾನೇ ಕೇಳಿರಲ್ಲ.
ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಎಲ್ಲರೂ ಸಹ ಒಂದಲ್ಲ ಒಂದು ಸಮಯ ಆ ಹಾಡನ್ನು ಕೇಳಿರ್ತಾರೆ. ಆ ಹಾಡು ಎಲ್ಲರ ಮನಸ್ಸನ್ನು ಸಹ ಮುಟ್ಟಿರುತ್ತೆ ಅಂತ ಒಳ್ಳೆ ಸಾಹಿತಿ ಈಗ ಒಂದು ಸಿನಿಮಾನ ಮಾಡ್ತಿದ್ದಾರೆ. ಈ ಹಾಡು ಕೂಡ ಇವತ್ತು ಏನು ಹಾಡು ರಿಲೀಸ್ ಆಯ್ತು, ತುಂಬ ಚೆನ್ನಾಗಿತ್ತು. ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋದಂಗೆ ಒಂದು ಫೀಲ್ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಸರ್. ಈವನ್ ಮ್ಯೂಸಿಕ್ ಕೂಡ ಹಾಡು ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಪದೇ ಪದೇ ಕೇಳಬೇಕು ಅಂತ ಅನಿಸ್ತಿತ್ತು. ಸೊ ಈ ಒಂದು ಸಿನಿಮಾ ಭಾಗ ಆಗಿರೋದಕ್ಕೆ ತುಂಬ ಖುಷಿ. 5 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ, 4 ಜನ ಹೀರೋಯಿನ್ಸ್ ಇದ್ದೀವಿ. ಸೊ ಈ ಥರ ಬಂಚ್ ಆಫ್ ಟ್ಯಾಲೆಂಟ್ಸ್ ಇರೋವಂತಹ ಸಿನಿಮಾ ಇದು. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.